ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಿಂದ ಬಲ್ನಾಡು ಮೂಲಕ ವಿಟ್ಲ ಸಂಪರ್ಕಿಸುವ ರಸ್ತೆ ಕುಸಿಯುವ ಹಂತಕ್ಕೆ ತಲುಪಿದೆ. ಈ ರಸ್ತೆಯ ಬಪ್ಪಳಿಗೆ ಎಂಬಲ್ಲಿ ರಸ್ತೆಯ ಒಂದು ಬದಿ ಕುಸಿಯಲಾರಂಭಿಸಿದ್ದು, ಅತಿ ಹೆಚ್ಚು ವಾಹನ ಸಂಚಾರವಿರುವ ಈ ರಸ್ತೆಯಲ್ಲಿ ಸಂಚರಿಸುವುದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ಕಳೆದ 2 ವರ್ಷಗಳಿಂದ ಈ ಭಾಗದಲ್ಲಿ ರಸ್ತೆ ಇಂಚಿಂಚಿನಂತೆ ಕುಸಿಯುತ್ತಿದ್ದು, ದುರಸ್ತಿಪಡಿಸುವಂತೆ ಮನವಿ ಮಾಡಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಿಂದ ಬಲ್ನಾಡು ಮೂಲಕ ವಿಟ್ಲ ಸಂಪರ್ಕದ ರಸ್ತೆಯಾಗಿದೆ. ಪುತ್ತೂರು ನಗರಸಭೆ ವ್ಯಾಪ್ತಿಗೆ ಬರುವ ಈ ರಸ್ತೆಯ ಎರಡೂ ಬದಿಯಲ್ಲಿದ್ದ ಚರಂಡಿಗಳು ಇದೀಗ ಮಾಯವಾಗಿ ಹೋಗಿದೆ. ರಸ್ತೆಯ ಬಪ್ಪಳಿಗೆ ತಿರುವಿನ ಬಳಿ ಒಂದು ಭಾಗದ ರಸ್ತೆ ನಿರಂತರ ಕುಸಿಯಲು ಆರಂಭಗೊಂಡಿದೆ. ಅತ್ಯಂತ ಕಡಿದಾದ ರಸ್ತೆಯ ಒಂದು ಭಾಗ ಕುಸಿಯಲು ಆರಂಭಿಸಿರುವುದು ವಾಹನ ಚಾಲಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಹೆಚ್ಚಿನ ವಾಹನ ದಟ್ಟಣೆ ಇರುವ ಈ ರಸ್ತೆಯು ಕುಸಿಯಲಾರಂಭಿಸಿದ್ದು, ಅನಾಹುತ ಸಂಭವಿಸುವ ಮೊದಲು ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ರಸ್ತೆಯನ್ನ ಕೆಲವು ವ್ಯಕ್ತಿಗಳು ಅತಿಕ್ರಮಣ ಮಾಡಿ ಚರಂಡಿಗೂ ಮಣ್ಣು ಹಾಕಿರುವ ಕಾರಣ ರಸ್ತೆ ಕಿರಿದಾಗಿ ಪ್ರತಿದಿನವೂ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸಿದೆ. ಇತ್ತೀಚೆಗೆ ಇಲ್ಲಿ ಸಂಭವಿಸಿದ ಅಪಘಾತಗಳಲ್ಲಿ ಓರ್ವ ಬೈಕ್ ಸವಾರ ಕುಸಿಯುತ್ತಿರುವ ಸ್ಥಳದಿಂದ ಸುಮಾರು 25 ಅಡಿ ಆಳಕ್ಕೆ ಬಿದ್ದು ಗಾಯಗೊಂಡಿರುವ ಘಟನೆಯೂ ನಡೆದಿದೆ. ಇದೊಂದು 2-3 ವರ್ಷ ಆಯಿತು. ಇಲ್ಲಿ ಮುನ್ಸಿಪಾಲಿಟಿಯಲ್ಲಿ ಕಂಪ್ಲೇಂಟ್ ಕೊಡೋದು, ಸುಮಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದು, ಯಾರು ಬರುವುದು ಚೀಫ್ ಆಫೀಸರ್ ಬಂದು ನೋಡುದು ಹೋಗುದು. ಮೊನ್ನೆ ಏಪ್ರಿಲ್ ಟೈಮಲ್ಲಿ 2 ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಆಗಿ ಲಾಸ್ಟ್ ಪೊಲೀಸ್ನವರು ಬಂದಿದ್ದಾರೆ. ಪೊಲೀಸ್ನವರು ಕಂಪ್ಲೇಂಟ್ ತಗೊಂಡು ಹೋಗಿದ್ದಾರೆ, ರೋಡ್ ಸರಿ ಇಲ್ಲ ಅಂತೇಳಿ. ಆದರೂ ಸಹ ಮಾತಾಡೋದು. ಇಲ್ಲಿಂದ ಬೆಳಿಗ್ಗೆ 9 ಗಂಟೆಗೆ ಸುಮಾರು ಸ್ಕೂಲ್ ಬಸ್ ಹೋಗ್ತಾ ಉಂಟು. ಆದರೂ ಸಹ ಇಲ್ಲಿಂದ ಜರ್ದಿದೆ, ಯಾರು ಮಾತಾಡೋದು. ಕಣಿ ಬ್ಲಾಕ್ ಆಗಿದೆ, ಆ ಸೈಡಿಂದ ಜರಿತಾ ಉಂಟು, ಯಾರು ಕೇಳುವರಿಲ್ಲ. ದೊಡ್ಡ ಗುಂಡಿ ಮಕ್ಕಳ ಬಸ್ ಬಂದು ಬಿದ್ದರೆ 25 ಫೀಟ್ ಮೇಲೆ ಉಂಟು. ಅದು ಬಸ್ ಬಂದು ಬಿದ್ದರೆ ಮಕ್ಕಳಿಗೆ ಮತ್ತೆಲ್ಲ ಪರಿಹಾರ ಮಾಡೋದು. ಅದಕ್ಕೆ ಮೊದಲೇ ಪರಿಹಾರ ಮಾಡುವುದಲ್ಲ, ತಡೆಗೋಡೆ ಕಟ್ಟುವುದಲ್ಲ. ಇದು ಬಸ್ ಬೀಳ್ಲಿಕ್ಕೆ ಕಾದಾಗಿ ಉಂಟು ಇಲ್ಲಿ. ಈಗ ಬಿದ್ದ ಮೇಲೆ ಇವರು ಬಂದು ವಾಪಸ್ ಅದನ್ನು ಬಿದ್ದ ಮೇಲೆ DC ಗೊತ್ತಾಗ್ತದೆ ಇಲ್ಲಿ ಪರಿಹಾರ ಕೊಡ್ಬೇಕಂತ. ಅದಕ್ಕೆ ಮೊದಲೇ ಮಾಡುವುದಲ್ಲ ಇಲ್ಲಿ. ಇದೆಲ್ಲ ಇದು ಒಂದು ಮೇನ್ ರೋಡ್ ನೋಡಿ. ಈ ಮೇನ್ ರೋಡನ್ನೇ ಒಂದು ಸರಿ ಮಾಡದಿದ್ರೆ ಎಲ್ಲಿ ಒಂದು ಒಳ ರಸ್ತೆಗಳನ್ನು ಹೋಗಿ ಅಲ್ಲಿ ತೊಂದರೆ ಕೊಡ್ತಾರೆ ಅವರಿಗೆ. ಕಾಂಪೌಂಡ್ ವಾಲ್ ತೆಗೀರಿ, ಅದು ಮಾಡಿ ಇದು ಮಾಡಿ ನೀವು ರಸ್ತೆಯನ್ನು ಕಿರಿದು ಮಾಡಿದ್ದೀರಿ ಅಂತ. ಈ ಮೇನ್ ರೋಡನ್ನೇ ಸರಿ ಮಾಡದಿದ್ರೆ ಮತ್ತೆ ಇನ್ನು ಇವ್ರು ಯಾವಾಗ ಇದನ್ನು ಸರಿ ಮಾಡೋದು? ಅದರಲ್ಲಿ ನೋಡಿ, ಅಲ್ಲಿ ಆ ಸೈಡಲ್ಲಿ ನೋಡಿ ಫುಲ್ ಕಣಿಯನ್ನೇ ಬ್ಲಾಕ್ ಮಾಡಿದ್ದಾರೆ. ಅದನ್ನೆಲ್ಲ ಡ್ರೈನೇಜ್ ಅದನ್ನೆಲ್ಲ ತೆಗೆದು ಒಂದು ಕ್ಲೀನ್ ಮಾಡಿಸುವಷ್ಟು ಇವ್ರ ಹತ್ರ ವ್ಯವಸ್ಥೆ ಇಲ್ಲ ಅಂತಂದರೆ ಇಷ್ಟು ದಿನದಲ್ಲಿ ಒಂದು 10,000 ಜನಗಳು ಓಡಾಡೋ ರಸ್ತೆ ಇದು. ಹಲವು ಬಾರಿ ನಗರಸಭೆಗೆ ಕುಸಿಯುತ್ತಿರುವ ಈ ಭಾಗಕ್ಕೆ ತಡೆಗೋಡೆ ನಿರ್ಮಿಸುವಂತೆ ಮನವಿಯನ್ನ ಮಾಡಿದ್ರೂ ಈವರೆಗೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ. ಮಳೆ ನೀರು ಹರಿಯಲು ಚರಂಡಿ ಇಲ್ಲದ ಕಾರಣ ರಸ್ತೆಯಲ್ಲೇ ಹರಿಯುವ ಮಳೆ ನೀರು ಕುಸಿಯುತ್ತಿರುವ ಭಾಗದಿಂದಲೇ ಹರಿಯಲಾರಂಭಿಸಿದ್ದು, ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಳ್ಳಲಿದೆ. ಅಲ್ಲದೆ ಈ ರಸ್ತೆಯಲ್ಲಿ ವಿವಿಧ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಟ್ಟ ಶಾಲಾ ವಾಹನಗಳು ತೆರಳುತ್ತಿದ್ದು, ನಿರ್ಲಕ್ಷ್ಯ ವಹಿಸಿದಲ್ಲಿ ಮಕ್ಕಳ ಪ್ರಾಣಕ್ಕೂ ಕಂಟಕವಾಗುವ ಸಾಧ್ಯತೆ ಇದೆ. ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಬಪ್ಪಳಿಗೆ ಮತ್ತು ನಮ್ಮ ಈ ಬಲ್ನಾಡು, ಉಳ್ಳಾಲ್ತಿ, ದಂಡನಾಯಕ ಈ ಭಾಗಕ್ಕೆ ಸಂಪರ್ಕ ಮಾಡುವಂಥ ರಸ್ತೆಯ ಬದಿಯಲ್ಲಿ ಒಂದು ಬದಿಯಲ್ಲಿ ರಸ್ತೆ ಕುಸಿದು ಇವತ್ತು ವಾಹನ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ. ಮತ್ತೊಂದು ಬದಿಯಲ್ಲಿ ಪಕ್ಕದ ಜಾಗದವರು ಆ ಚರಂಡಿಗೆ ಮಣ್ಣು ಹಾಕಿ ಅಲ್ಲಿ ರಸ್ತೆ ಎನ್ಕ್ರೋಚ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದಾಗಿ ಇವತ್ತು ಈ ರಸ್ತೆ ಅಪಾಯಕಾರಿ ಸ್ಥಿತಿಯಲ್ಲಿದ್ದು ಈಗಾಗಲೇ 2-3 ಅವಘಡಗಳು ನಡೆದು ವಾಹನ ಸವಾರರು ಇವತ್ತು ಅಪಾಯದ ಅಂಚಿನಲ್ಲಿ ಇವತ್ತು ಸಂಚರಿಸುವಂಥ ಸಂದರ್ಭದಲ್ಲಿ ಅಲ್ಲಿಗೆ ನಮ್ಮ ಇಲ್ಲಿಯ ಸಾರ್ವಜನಿಕರು ಸೇರಿಕೊಂಡು ಅಪಾಯದ ಸೂಚನಾ ಫಲಕವನ್ನು ಅಳವಡಿಸಿದ್ದಾರೆ. ಇವತ್ತು ನಗರಸಭೆ ಎಚ್ಚೆತ್ತುಕೊಳ್ಳದಿದ್ದರೆ ಈ ಭಾಗದಲ್ಲಿ ಇನ್ನೊಂದಷ್ಟು ಅನಾಹುತಗಳು ನಡೆಯಲಿಕ್ಕಿದೆ. ಅದಕ್ಕೆ ಬೇಕಾಗಿ ನಾನು ಹೇಳುವಂಥದ್ದು, ನಗರಸಭೆಯ ಪೌರಾಯುಕ್ತರಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಕ್ಷಣ ಬಂದು ಅಲ್ಲಿ ಅಪಾಯದ ಜಾಗದಲ್ಲಿ ಒಂದಷ್ಟು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕು. ಅದೇ ರೀತಿಯಲ್ಲಿ ಯಾರು ಮಣ್ಣು ಹಾಕಿ ಆ ರಸ್ತೆ ಎನ್ಕ್ರೋಚ್ಮೆಂಟ್ ಮಾಡಿದಾರೋ ಆ ಮಣ್ಣನ್ನು ತೆಗೆದು ಅಗಲೀಕರಣ ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಈ ಕೆಲಸವನ್ನು ತಕ್ಷಣ ಮಾಡಬೇಕು. ಇಲ್ಲದಿದ್ದರೆ ಬಹುಶಃ ಈ ಭಾಗದ ಜನರ ಒಟ್ಟಿಗೆ ಸೇರಿಕೊಂಡು ನಾವು ಇಲ್ಲಿ ರಸ್ತೆಯಲ್ಲಿ ಕೂತುಕೊಳ್ಳುವಂತ ಒಂದು ಅನಿವಾರ್ಯತೆ ಬರಬಹುದು ಅಂತೇಳಿ ನಾನು ನಗರಸಭೆಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ರಸ್ತೆಯ ಈ ಅವ್ಯವಸ್ಥೆಯಿಂದ ರೋಸಿ ಹೋಗಿರುವ ಸ್ಥಳೀಯರು ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ.